ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಕತರ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿತು. ತನ್ನ 15 ಯುದ್ಧ ವಿಮಾನಗಳನ್ನು ಕತರ್ನ ರಾಜಧಾನಿ ದೋಹಾಗೆ ನುಗ್ಗಿಸಿ 10 ಬಾಂಬ್ಗಳನ್ನು ಹಾಕಿತು. ಈ ಘಟನೆ ಇದೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇಸ್ರೇಲ್ನ ಈ ನಿರ್ಧಾರದ ವಿರುದ್ಧವಾಗಿ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಾರಿ ಇಸ್ರೇಲ್ನ ನಿರ್ಧಾರದ ಬಗ್ಗೆ ಭಾರತ ಕೂಡ ಕಿಡಿಕಾರ್ತಾ ಇದೆ. ನಾವಿದನ್ನು ಒಪ್ಪೋದಿಲ್ಲ ಅಂತ ಭಾರತ ಹೇಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಸ್ರೇಲ್ನ ನಿರ್ಧಾರವನ್ನು ಖಂಡಿಸಿದ್ದಾರೆ. ಯುರೋಪಿಯನ್ ಯೂನಿಯನ್ ಕೂಡ ಇದೇ ತೀರ್ಮಾನವನ್ನು ಕೈಗೊಂಡಿದೆ. ಇಷ್ಟಾದರೂ ಸಹ ನೆತನ್ಯಾಹು ಜಗ್ಗುತ್ತಾ ಇಲ್ಲ. ಅವರು ಕತರ್ಗೆ ವಾರ್ನಿಂಗ್ ಮಾಡಿದ್ದಾರೆ. ನೀವು ತಿದ್ದಿಕೊಂಡಿಲ್ಲ ಅಂತಂದ್ರೆ ನಿಮ್ಮನ್ನ ನಾವು ಪುಡಿ ಪುಡಿ ಮಾಡ್ತೀವಿ. ಈ ದಾಳಿ ಮುಗೀತು ಅಂತ ಅಂದುಕೊಳ್ಬೇಡಿ, ಮುಂದಿದೆ ಮಾರಿ ಹಬ್ಬ ಅನ್ನುವ ರೀತಿಯಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗುಡುಗಿದ್ದಾರೆ. ಇನ್ನೊಂದು ಕಡೆ ಕತಾರ್ ಹೇಳ್ತಾ ಇದೆ, ಕಾನೂನಿನ ಪ್ರಕಾರವಾಗಿ ನಮಗೂ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಅಧಿಕಾರ ಇದೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೊಂದು ಭೀಕರ ಯುದ್ಧ ಆರಂಭವಾಗುತ್ತಾ ಅನ್ನುವಂಥ ಭೀತಿ ಶುರುವಾಗಿದೆ. ಇದರ ಜೊತೆಗೆ ಮಿತ್ರರೇ, ಟ್ರಂಪ್ ಇಷ್ಟು ದಿನ ಭಾರತದ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ರು, ಪಾಕಿಸ್ತಾನದ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ರು. ಆದ್ರೆ ಈಗ ಕತಾರ್ ವಿಚಾರದಲ್ಲಿ ಸುಳ್ಳು ಹೇಳಿ ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಂಡಿದ್ದಾರೆ. ಇಡೀ ಟ್ರಂಪ್ ಸರ್ಕಾರವನ್ನ ಕತಾರ್ ಬೆತ್ತಲು ಮಾಡಹಾಕಿದೆ. ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೇಲ್ ಕತರ್ನ ರಾಜಧಾನಿ ದೋಹಾದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿತು. ಇಸ್ರೇಲ್ ಅದಕ್ಕೆ ಕೊಟ್ಟಂತಹ ಕಾರಣ ಏನು ಕೇಳಿದ್ರೆ, ಅಕ್ಟೋಬರ್ 7, 2023ರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರಲ್ಲ ಹಮಾಸ್ ಉಗ್ರರು, ಅದರ ಮಾಸ್ಟರ್ ಮೈಂಡ್ಗಳೆಲ್ಲ ಕತರ್ನ ರಾಜಧಾನಿ ದೋಹಾದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ನಾವು ಈ ಹಮಾಸ್ ಅನ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬೇಕು, ಅದಕ್ಕೋಸ್ಕರವಾಗಿ ನಾವು ಈ ಏರ್ ಸ್ಟ್ರೈಕ್ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿತು. ಮಿತ್ರರೇ, ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲೇ ಇಲ್ಲ. ಯಾಕೆ ಕೇಳಿದ್ರೆ, ಈ ಹಿಂದೆ ಕತರ್ನಲ್ಲಿ ಹಮಾಸ್ನ ಅನೇಕ ಮುಖ್ಯಸ್ಥರಿದ್ರು. ಅವರನ್ನೆಲ್ಲ ಇಸ್ರೇಲ್ ಹೊಡೆದು ಹಾಕೋದಕ್ಕೆ ಹೋಗಿರ್ಲಿಲ್ಲ. ಅವರು ಅಲ್ಲಿದ್ದಾರೆ, ಗಾಜಾದ ಆಡಳಿತವನ್ನು ಅಲ್ಲಿಂದಲೇ ನಡೆಸ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಇಸ್ರೇಲ್ಗೆ ಪಿನ್ ಟು ಪಿನ್ ಮಾಹಿತಿ ಇತ್ತು. ಆದ್ರೂ ಸಹ ಅವರನ್ನ ಕತರ್ಗೆ ನುಗ್ಗಿ ಹೊಡೆಯುವಂತಹ ಪ್ರಯತ್ನಕ್ಕೆ ಇಸ್ರೇಲ್ ಕೈ ಹಾಕಿರಲಿಲ್ಲ. ಕತರ್ನಲ್ಲಿದ್ದಂತಹ ಇಸ್ಮಾಯಿಲ್ ಹನಿಯಾ ಇರಾನ್ಗೆ ಬರುವವರೆಗೂ ಕೂಡ ಇಸ್ರೇಲ್ ಕಾದು ಕೂತಿತ್ತು. ಆತ ಇರಾನ್ನಲ್ಲಿ ಬಂದು ಉಳಿದುಕೊಂಡಂತಹ ಸಂದರ್ಭದಲ್ಲಿ ಇಸ್ರೇಲ್ ಆತನ ಹತ್ಯೆಯನ್ನು ಮಾಡಿತ್ತು. ಆದ್ರೆ ಈ ಬಾರಿ ಹಾಗೆ ಮಾಡಿಲ್ಲ. ಕತರ್ಗೆ ನೇರವಾಗಿ ನುಗ್ಗುಬಿಟ್ಟು ಏರ್ ಸ್ಟ್ರೈಕ್ ಅನ್ನು ಮಾಡಿತು. ಒಂದಲ್ಲ ಎರಡಲ್ಲ, 15 ಯುದ್ಧ ವಿಮಾನಗಳನ್ನ ಕತರ್ನ ರಾಜಧಾನಿಗೆ ನುಗ್ಗಿಸಿದ್ದು. ಒಂದು ದೇಶದ ರಾಜಧಾನಿಗೆ ಇನ್ನೊಂದು ದೇಶದ ಯುದ್ಧ ವಿಮಾನ ನುಗ್ಗುತ್ತೆ ಅಂತಂದ್ರೆ ಯೋಚನೆ ಮಾಡಿ. ಈಗ ನಮ್ಮ ರಾಜಧಾನಿ ದೆಹಲಿಯ ಮೇಲೆ ಬೇರೆ ಯಾವುದೋ ದೇಶದ ಯುದ್ಧ ವಿಮಾನ ಹಾರಿದ್ರೆ ನಾವು ಸುಮ್ಮನೆ ಬಿಡ್ತೀವ? ಇಲ್ಲಿ ಕೇವಲ ಹಾರಾಟ ನಡೆಸಿದ್ ಮಾತ್ರ ಅಲ್ಲ, ಅವರು 10 ಬಾಂಬ್ಗಳನ್ನ ಕೂಡ ಹಾಕಿದ್ದಾರೆ. ಆದ್ರೆ ಇಸ್ರೇಲ್ಗೆ ಇದರಲ್ಲಿ ಪೂರ್ಣ ಪ್ರಮಾಣದ ಯಶಸ್ಸು ಸಿಕ್ಕಂತೆ ಕಂಡು ಬರ್ತಾ ಇಲ್ಲ. ಅಂದ್ರೆ ಹಮಾಸ್ನ ಉಗ್ರರನ್ನ ಟಾರ್ಗೆಟ್ ಮಾಡಿದ್ರಲ್ಲ, ಆ ಎಲ್ಲ ಉಗ್ರರು ಸತ್ತು ಹೋಗಿದ್ದಾರೆ ಅಂತ ಇಸ್ರೇಲ್ಗೆ ಅನಿಸ್ತಾ ಇಲ್ಲ. ಅದಕ್ಕೆ ಇವತ್ತು ನೆತನ್ಯಾಹು ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೆತನ್ಯಾಹು ಹೇಳಿರೋದೇನು ಕೇಳಿದ್ರೆ, ಅಕ್ಟೋಬರ್ 7, 2023ರ ದಾಳಿಯನ್ನ ಇಸ್ರೇಲ್ ಇನ್ನೂ ಕೂಡ ಮರೆತಿಲ್ಲ. 9/11 ಅಟ್ಯಾಕ್ ಆದ ಬಳಿಕ ಅಮೆರಿಕ ತನ್ನ ಜನರಿಗೆ ಪ್ರಾಮಿಸ್ ಮಾಡಿತ್ತು, ಉಗ್ರರು ಎಲ್ಲೇ ಇದ್ರೂ ಕೂಡ ಅವರನ್ನ ಅಟ್ಟಾಡಿಸಿಕೊಂಡು ಹೊಡೆದಾಕ್ತೀವಿ ಅಂತ. 9/11 ಅಟ್ಯಾಕ್ ಆದಂತಹ 2 ವಾರದಲ್ಲಿ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅಮೆರಿಕ ಒಂದು ನಿರ್ಣಯವನ್ನು ಕೂಡ ಪಾಸ್ ಮಾಡಿತ್ತು. ಆ ಒಂದು ರೆಸೊಲ್ಯೂಷನ್ನಲ್ಲಿ ವಿಶ್ವದಲ್ಲಿ ಯಾವುದೇ ಸರ್ಕಾರಗಳು ಕೂಡ ಟೆರರಿಸ್ಟ್ಗಳಿಗೆ ಅಥವಾ ಅದರ ಸಂಘಟನೆಗೆ ಆಶ್ರಯವನ್ನು ಕಲ್ಪಿಸಿಕೊಡಬಾರದು, ಅದರ ವಿರುದ್ಧ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅಮೆರಿಕ ರೆಸೊಲ್ಯೂಷನ್ ಅನ್ನು ತಂದಿತ್ತು. ನಾವು ಈಗ ಆ ಸಾಲುಗಳನ್ನ ಅಕ್ಷರಶಃ ಜಾರಿಗೆ ತಂದಿದ್ದೀವಿ. ಇವತ್ತು ಕತರ್ನ ರಾಜಧಾನಿ ದೋಹಾದಲ್ಲಿ ಅಕ್ಟೋಬರ್ 7ರ ದಾಳಿಯ ಮಾಸ್ಟರ್ ಮೈಂಡ್ಗಳು ಆಶ್ರಯ ಪಡೆದಿದ್ದಾರೆ. ಹಮಾಸ್ ಉಗ್ರರಿಗೆ ಕತರ್ ಸೇಫ್ ಹೆವೆನ್ ಇದ್ದಂತಿದೆ. ಹಾಗೆ ಹಮಾಸ್ಗಳಿಗೆ ಕತರ್ ಫಂಡ್ ಕೂಡ ಮಾಡ್ತಾ ಇದೆ. ಹೀಗಾಗಿ ನಾನು ಕತರ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ನೀವು ಅವರನ್ನ ಶಿಕ್ಷಿಸಿ, ಇಲ್ಲ ಅವರನ್ನ ಹೊರಹಾಕಿ. ಇದನ್ನ ನೀವು ಮಾಡದೇ ಇದ್ರೆ ನಾವದನ್ನ ಮಾಡ್ತೀವಿ. ಹೀಗಂತ ನೆತನ್ಯಾಹು ಕತರ್ಗೆ ನೇರವಾದಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ಏರ್ ಸ್ಟ್ರೈಕ್ಗೆ ಸುಮ್ಮನಾಗೋದಿಲ್ಲ, ಮುಂದೆ ದಾಳಿ ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅನ್ನುವಂತಹ ಸಂದೇಶವನ್ನ ನೆತನ್ಯಾಹು ಕತರ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಇಸ್ರೇಲ್ ಇನ್ನೊಂದು ಯುದ್ಧಕ್ಕೆ ರೆಡಿ ಆಗಿದೆಯಾ? ಇರಾನ್ನಂತೆ ಕತಾರನ್ನ ಕೂಡ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತಾ? ಈ ಪ್ರಶ್ನೆಗಳು ಕೂಡ ಮೂಡಿಸಿದೆ. ಈ ಘಟನೆಯಿಂದ ಕತರ್ ಕನಲಿ ಹೋಗ್ಬಿಟ್ಟಿದೆ. ಅವರೂ ಸಹ ಊಹೆ ಮಾಡಿರಲಿಲ್ಲ. ಅವರಿಗೆ ಒಂದು ಹಂತದಲ್ಲಿ ಡೌಟ್ ಇತ್ತು, ಇಸ್ರೇಲ್ ಇವತ್ತಲ್ಲ ನಾಳೆ ನಮ್ಮನ್ನ ಟಾರ್ಗೆಟ್ ಮಾಡಬಹುದು ಅಂತ. ಅದಕ್ಕೆ ಕತರ್ ಏನ್ ಮಾಡಿತ್ತು ಅಂತಂದ್ರೆ, ಟ್ರಂಪ್ ಅನ್ನ ಮಾಲೀಸ್ ಮಾಡುವಂತಹ ಕೆಲಸ ಮಾಡಿತ್ತು. ಟ್ರಂಪ್ಗೆ ಗಿಫ್ಟ್ ಕೊಟ್ಟು ಟ್ರಂಪ್ ಅನ್ನ ನೈಸ್ ಮಾಡಿಬಿಟ್ಟು ನಮ್ಮ ವಿರುದ್ಧ ಇರಬಾರದು, ಯಾವುದೇ ಕಾರಣಕ್ಕೂ ಇಸ್ರೇಲ್ ನಮ್ಮ ವಿರುದ್ಧ ತಿರುಗಿ ಬೀಳದಂತೆ ನೋಡ್ಕೊಳ್ಳೋದಕ್ಕೆ ಟ್ರಂಪ್ ಅನ್ನ ಚೆನ್ನಾಗಿಟ್ಟುಕೊಳ್ಳೋದಕ್ಕೆ ಹೊರಟಿತ್ತು. ಆದ್ರೆ ಅದು ಯಾವುದೂ ವರ್ಕ್ ಆಗಿಲ್ಲ. ಇಸ್ರೇಲ್ ನೇರವಾಗಿ ಕತರ್ನ ರಾಜಧಾನಿಯ ಮೇಲೆ ದಾಳಿ ಮಾಡಿಬಿಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಕತರ್ನ ಪ್ರಧಾನಮಂತ್ರಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ನೋಡಿದ್ರೆ ಕತರ್ ಕೂಡ ಯುದ್ಧಕ್ಕೆ ರೆಡಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸುತ್ತೆ. ಕತರ್ನ ಪ್ರಧಾನಮಂತ್ರಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಈಗ ನಾವು ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಹಕ್ಕನ್ನ ಪಡೆದಿದ್ದೀವಿ. ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ನಮಗೆ ಪೂರ್ಣವಾದಂತಹ ಅಧಿಕಾರ ಇದೆ. ಹೀಗಂತ ಕತರ್ನ ಪ್ರಧಾನಿ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕತರ್ ಏನಾದ್ರೂ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ಮಾಡಿದ್ದೇ ಆದ್ರೆ
ಅವರೊಂಥರ ಸೂಸೈಡ್ ಮಾಡ್ಕೊಂಡಂಗಾಗತ್ತೆ. ಯಾಕೆ ಕೇಳಿದ್ರೆ ಕತರ್ ಇವತ್ತು ಇಸ್ರೇಲ್ ಅನ್ನ ಕೆಣಕಿದ್ದೆ ಆದ್ರೆ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಕತರ್ಗೆ ಯುದ್ಧದಲ್ಲಿ ಯಾವುದೇ ಅನುಭವ ಇಲ್ಲ. ಅವರ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ರಫೇಲ್ ಫೈಟರ್ ಜೆಟ್ಗಳಿರಬಹುದು, ಕೆಲವೊಂದಷ್ಟು ಮಿಸೈಲ್ಗಳಿರಬಹುದು, ಅವರ ಏರ್ ಫೋರ್ಸ್ ಒಂದು ಮಟ್ಟಿಗೆ ಚೆನ್ನಾಗೇ ಇರಬಹುದು. ಆದ್ರೆ ಅವರು ಇಸ್ರೇಲ್ ಅನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ನ ತಾಕತ್ತೇ ಬೇರೆ. ಹೀಗಾಗಿ ಕತರ್ ಕೂಡ ಆ ಯೋಚನೆಯನ್ನ ಮಾಡೋದಿಲ್ಲ ಅಂತ ನಾನಂತೂ ಭಾವಿಸಿದ್ದೀನಿ. ಒಂದು ವೇಳೆ ಕತರ್ ಏನಾದ್ರೂ ಆ ರೀತಿಯ ನಿರ್ಧಾರ ಮಾಡಿದ್ದೆ ಆದ್ರೆ ಅದು ವರ್ಸ್ಟ್ ನಿರ್ಧಾರ ಆಗಿರುತ್ತೆ. ಇನ್ನು ಈ ಕತರ್ ಮೇಲೆ ದಾಳಿ ಮಾಡಿದ್ದು ಇಸ್ರೇಲ್, ದಾಳಿ ಮಾಡಿಸಿಕೊಂಡಿದ್ದು ಕತರ್. ಇದರಲ್ಲಿ ಬೆತ್ತಲಾಗಿದ್ದು ಮಾತ್ರ ಅಮೆರಿಕ ಮತ್ತು ಅಲ್ಲಿನ ಟ್ರಂಪ್ ಸರ್ಕಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕತರ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲ್ಲ, ಅದಾಗ್ತಿದ್ದ ಹಾಗೆ ಅಮೆರಿಕದ ಟ್ರಂಪ್ ಸರ್ಕಾರದಿಂದ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಆಗುತ್ತೆ. ಹೌದು, ನಮಗೆ ಈ ವಿಚಾರ ಗೊತ್ತಿತ್ತು, ಹೀಗಾಗಿ ನಾವು ಕತರ್ ಸರ್ಕಾರಕ್ಕೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ವಿ, ಇಸ್ರೇಲ್ನ ಫೈಟರ್ ಜೆಟ್ಗಳು ನಿಮ್ಮ ದೇಶದ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ. ಇಲ್ಲಿ ಟ್ರಂಪ್ ಸರ್ಕಾರ ಈ ಒಂದು ಘಟನೆಯನ್ನ ಎಷ್ಟು ಕೆಟ್ಟದಾಗಿ ಹ್ಯಾಂಡಲ್ ಮಾಡಿದೆ ಅಂತಂದ್ರೆ ಅವರನ್ನ ಅವರೇ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಟ್ರಂಪ್ ಸರ್ಕಾರ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡುತ್ತೆ, ಈ ವಿಚಾರ ನಮಗೆ ಮೊದಲೇ ಗೊತ್ತಿತ್ತು, ನಾವು ಕತರ್ಗೆ ಹೇಳಿದೀವಿ ಅಂತ. ಇನ್ನೊಂದು ಕಡೆ ಟ್ರಂಪ್ ತನ್ನ ಟ್ರೂ ಸೋಷಿಯಲ್ ನಲ್ಲಿ ಹೇಳ್ತಾರೆ, ಇದು ಏಕಪಕ್ಷೀಯವಾದಂತಹ ನಿರ್ಧಾರ, ಈ ದಾಳಿಯನ್ನ ಮಾಡಿದ್ದು ನೆತನ್ಯಾಹು, ಅದಕ್ಕೂ ಟ್ರಂಪ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಕತರ್ ಮೇಲಿನ ಈ ದಾಳಿಯಿಂದ ನೆತನ್ಯಾಹುಗೂ ಏನ್ ಲಾಭ ಆಗೋದಿಲ್ಲ ಅಥವಾ ಅಮೆರಿಕಾಗೂ ಏನ್ ಲಾಭ ಆಗೋದಿಲ್ಲ. ಕತರ್ ನಮಗೆ ಅತ್ಯಂತ ಆಪ್ತವಾದಂತಹ ಅಲೈ ದೇಶ. ಅಂದ್ರೆ ಟ್ರಂಪ್ ಹೇಳ್ತಾ ಇದ್ದಾರೆ, ಈ ದಾಳಿಯ ಮಾಹಿತಿ ನನಗಿರ್ಲಿಲ್ಲ, ನಾನು ಕ್ಲಿಯರೆನ್ಸ್ ಕೂಡ ಕೊಟ್ಟಿರಲಿಲ್ಲ, ನೆತನ್ಯಾಹು ನನ್ನ ಜೊತೆಗೆ ಡಿಸ್ಕಸ್ಸೇ ಮಾಡಿಲ್ಲ ಅಂತ. ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದೆ, ನಮಗೆ ಈ ದಾಳಿಯ ಮಾಹಿತಿ ಮೊದಲೇ ಇತ್ತು, ನಾವು ಕತರ್ಗೆ ಎಚ್ಚರಿಕೆ ಕೊಟ್ಟಿದ್ವಿ ಅಂತ. ಆದರೆ ಟ್ರಂಪ್ ಸರ್ಕಾರದ ಈ ಸುಳ್ಳನ್ನ ಕತರ್ ಸರ್ಕಾರ ಬೆತ್ತಲು ಮಾಡಿ ಹಾಕಿದೆ. ಕತರ್ನ ಸರ್ಕಾರ ಈ ಬಗ್ಗೆ ಹೇಳಿದೆ, ಇದು ಬೇಸ್ಲೆಸ್ ಆದಂತಹ ಸ್ಟೇಟ್ಮೆಂಟ್, 100ಕ್ಕೆ 100ರಷ್ಟು ಸುಳ್ಳು. ಯಾವುದೇ ಸರ್ಕಾರವೂ ಕೂಡ ನಮಗೆ ಎಚ್ಚರಿಕೆಯನ್ನ ಕೊಟ್ಟಿರಲಿಲ್ಲ, ಇಸ್ರೇಲ್ ದಾಳಿ ಮಾಡುತ್ತೆ ಎನ್ನುವಂತಹ ಯಾವುದೇ ಸುಳಿವು ಕೂಡ ನಮಗಿರಲಿಲ್ಲ. ಅಮೆರಿಕ ಹೇಳ್ತಾ ಇರುವಂತಹದ್ದು ಶುದ್ಧ ಸುಳ್ಳು ಅಂತ ಕತರ್ನ ಸರ್ಕಾರ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಮಿತ್ರರೇ, ಸ್ವಲ್ಪ ಜಾಣ್ಮೆಯ ರಾಜಕಾರಣಿ ಆಗಿದ್ರೆ ಒಂದ್ ಸ್ವಲ್ಪ ನಾಟಕನಾದ್ರೂ ಮಾಡ್ತಾ ಇದ್ದ. ಆ ಟ್ರಂಪ್ಗೆ ಈ ನಾಟಕ ಮಾಡೋದಕ್ಕೂ ಬರೋದಿಲ್ಲ. ನಿಮಗೆ ಒಂದು ನೆನಪಿರಲಿ, ಈಗ ಟ್ರಂಪ್ ಏನು ಪೋಸ್ಟ್ ಕೊಡ್ತಾ ಇದ್ದಾರಲ್ಲ, ಕತರ್ ನನಗೆ ಬಹಳ ಮಿತ್ರ ದೇಶ, ಅಮೆರಿಕ ಮತ್ತು ಕತರ್ ನಡುವೆ ಬಹಳ ಕ್ಲೋಸ್ ಆದಂಥ ಸಂಬಂಧ ಇದೆ, ಹೀಗೆಲ್ಲ ಟ್ರಂಪ್ ಸರ್ಕಾರ ಹೇಳ್ತಾ ಇದೆಯಲ್ಲ. ಇದೇ ಟ್ರಂಪ್ ತನ್ನ ಮೊದಲ ಅವಧಿಯಲ್ಲಿ ಕತಾರನ್ನ ಬಾಯಿಗೆ ಬಂದಂತೆ ಬೈತಾ ಇದ್ರು. ಕತರ್ ಉಗ್ರ ಪೋಷಕ, ಅವರು ಉಗ್ರರನ್ನ ಬೆಂಬಲಿಸ್ತಾ ಇದ್ದಾರೆ, ಇವತ್ತು ಕತರ್ ಉಗ್ರರಿಗೆ ದೊಡ್ಡ ಮಟ್ಟದಲ್ಲಿ ಫಂಡ್ ಮಾಡ್ತಾ ಇದೆ, ಹೀಗಂತ ಟ್ರಂಪ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಆ ಸ್ಟೇಟ್ಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತವೆ. ಟ್ರಂಪ್ ಅವರು ತನ್ನ ಮೊದಲ ಅಧಿಕಾರಾವಧಿಯಲ್ಲಿ ಕತರ್ ಪರವಾಗಿರಲಿಲ್ಲ, ಅವರು ಕತರ್ ಅನ್ನ ವಿಪರೀತವಾಗಿ ದ್ವೇಷ ಮಾಡ್ತಾ ಇದ್ರು. ಹೀಗಾಗಿ ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬರ್ತಿದ್ದಂತೆ ಕತಾರ್ಗೊಂದು ಭಯ ಶುರುವಾಗ್ಬಿಟ್ಟಿತ್ತು. ಯಾಕೆಂತಂದ್ರೆ ಟ್ರಂಪ್ ಮತ್ತು ಇಸ್ರೇಲ್ನ ಸಂಬಂಧ ತುಂಬಾ ಚೆನ್ನಾಗಿದೆ, ಹೀಗಾಗಿ ಟ್ರಂಪ್ರ ಕುದೃಷ್ಟಿ ನನ್ನ ಮೇಲೆ ಬೀಳಬಹುದು ಅಂತ ಎಮೇರ್ಗೂ ಕೂಡ ಅನಿಸಿತ್ತು. ಹೀಗಾಗಿ ಕತರ್ನ ಎಮೇರ್ ಟ್ರಂಪ್ ಅವರನ್ನ ತನ್ನ ದೇಶಕ್ಕೆ ಆಹ್ವಾನ ಕೊಟ್ಟುಬಿಟ್ಟು ಅವರಿಗೆ ದುಬಾರಿ ಆದಂತಹ ಗಿಫ್ಟ್ ಅನ್ನ ಕೊಟ್ಟು ಕಳುಹಿಸಿದ್ರು. $400 ಮಿಲಿಯನ್ ಮೊತ್ತದ ಅತ್ಯಾಧುನಿಕವಾದಂತಹ ಒಂದು ಫ್ಲೈಟ್ ಅನ್ನ ಟ್ರಂಪ್ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರು. ಅದಾದ ಬಳಿಕ ಟ್ರಂಪ್ ಅವರ ಟೋನ್ ಕಂಪ್ಲೀಟ್ ಆಗಿ ಬದಲಾಗ್ಬಿಡ್ತು. ಕತರ್ ನಮಗೆ ಅತ್ಯಂತ ಮಿತ್ರ ದೇಶ, ಎಮೇರ್ ನನಗೆ ಅತ್ಯಂತ ಆಪ್ತ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಟ್ರಂಪ್ರ ಬಾಯಿಯಿಂದ ಉದುರೋದಕ್ಕೆ ಶುರುವಾದವು. ಅಂದ್ರೆ ಟ್ರಂಪ್ ಅವರ ಫಾರಿನ್ ಪಾಲಿಸಿ ಹೇಗಿದೆ ಅಂತಂದ್ರೆ ವೈಯಕ್ತಿಕ ಲಾಭವನ್ನು ಆಧರಿಸಿದೆ. ಕತರ್ ಗಿಫ್ಟ್ ಕೊಡ್ತು, ಕತರ್ ಅನ್ನ ಹೊಗಳೋದಕ್ಕೆ ಶುರು ಮಾಡಿದ್ರು. ಪಾಕಿಸ್ತಾನ ಬಿಟ್ ಕಾಯಿನ್ ವಿಚಾರದಲ್ಲಿ ಟ್ರಂಪ್ ಅವರ ಕುಟುಂಬಕ್ಕೆ ಲಾಭ ಮಾಡಿಕೊಡ್ತು, ಪಾಕಿಸ್ತಾನದ ಪರವಾಗಿ ಟ್ರಂಪ್ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಈ ರೀತಿಯಾದಂತಹ ಧೋರಣೆಯನ್ನ ಟ್ರಂಪ್ ಅನುಸರಿಸ್ತಾ ಇದ್ದಾರೆ. ಬಹುಶಃ ಈಗ ಕತರ್ಗೆ ರಿಯಲೈಸ್ ಆಗ್ತಾ ಇದೆ, ಟ್ರಂಪ್ಗೆ ಏನೇ ಗಿಫ್ಟ್ ಕೊಟ್ಟರೂ ಕೂಡ ಆತ ನಂಬಿಕೆಗೆ ಯೋಗ್ಯ ಅಲ್ಲ ಅಂತ. ಮಿತ್ರರೇ, ಈ ಒಂದು ದಾಳಿ ಇದೆಯಲ್ಲ, ಈ ಮೂಲಕವಾಗಿ ಕತರ್ನ ನಂಬಿಕೆಯನ್ನ ಮಾತ್ರ US ಕಳೆದುಕೊಳ್ತು ಅಂತ ನೀವು ಯೋಚಿಸಬೇಡಿ. ಇಡೀ ಮಿಡಲ್ ಈಸ್ಟ್ ನಲ್ಲಿ ಎಲ್ಲಾ ದೇಶಗಳೂ ಕೂಡ ಅಮೆರಿಕ ಮೇಲಿಟ್ಟಿದ್ದಂತಹ ನಂಬಿಕೆಯನ್ನ ಕಳೆದುಕೊಂಡಿದ್ದಾವೆ. ಸೌದಿ ಅರೇಬಿಯಾ ಇರಬಹುದು, UAE ಇರಬಹುದು, ಒಮಾನ್ ಇರಬಹುದು ಅಥವಾ ಕುವೈತ್ ಇರಬಹುದು, ಇವರೆಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಇವತ್ತು ಕತರ್ಗೆ ಏನಾಗಿದೆ ಇದು ನಾಳೆ ನಮಗಾಗೋದಿಲ್ಲ ಅಂತ ಏನು ಗ್ಯಾರಂಟಿ. ಈ ಒಂದು ಭಾವನೆ ಇಡೀ ಮಿಡಿಲ್ ಈಸ್ಟ್ ನಲ್ಲಿ ಬಿಲ್ಡ್ ಆಗಿದೆ. ಇನ್ನು ಈ ದಾಳಿ ಆದ ಬಳಿಕ ಭಾರತ ಅಚ್ಚರಿಯ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಕಳೆದ 10-15 ವರ್ಷಗಳಿಂದ ಭಾರತ ಯಾವತ್ತೂ ಕೂಡ ಇಸ್ರೇಲ್ ಅನ್ನು ನೇರವಾಗಿ ಖಂಡಿಸಿರಲಿಲ್ಲ. ಎಂತಹದೇ ದಾಳಿ ಆದರೂ ಕೂಡ ಆ ವಿಚಾರದಲ್ಲಿ ಭಾರತ ನ್ಯೂಟ್ರಲ್ ಆಗಿರ್ತಾ ಇತ್ತು. ಇಲ್ಲದೆ ಹೋದರೆ ಕೆಲ ಸಮಯದಲ್ಲಿ ಇಸ್ರೇಲ್ ಅನ್ನು ಬೆಂಬಲಿಸಿದಂತಹ ಉದಾಹರಣೆಗಳು ಕೂಡ ನಿಮಗೆ ಸಿಗುತ್ತೆ. ಆದರೆ ಈ ಬಾರಿ ಮಾತ್ರ ಭಾರತ ಈ ದಾಳಿಯನ್ನು ಖಂಡಿಸಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕತರ್ನ ಎಮೇರ್ಗೆ ಕರೆ ಮಾಡಿಬಿಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಕತರ್ ಭಾರತದ ಸಹೋದರ ದೇಶ, ಇಂತಹ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ದಾಳಿಯನ್ನ ಭಾರತ ಖಂಡಿಸುತ್ತೆ. ಹೀಗೆ ಇಸ್ರೇಲ್ ಕತಾರ್ನ ರಾಜಧಾನಿ ದೋಹಾದ ಮೇಲೆ ಮಾಡಿದಂತಹ ದಾಳಿಯನ್ನ ನರೇಂದ್ರ ಮೋದಿ ಅವರು ಖಂಡಿಸಿದ್ದಾರೆ. ಹಾಗೆ ರಾಜತಾಂತ್ರಿಕತೆಯ ಮೂಲಕವಾಗಿ ಎಲ್ಲವುದನ್ನು ಬಗೆಹರಿಸಿಕೊಳ್ಳಿ, ಪ್ರದೇಶದ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬೆಂಬಲ ಕೊಡುತ್ತೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಕತರ್ನ ಎಮೇರ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಅವರು ಕತರ್ನ ಎಮೇರ್ಗೆ ಫೋನ್ ಮಾಡಿಬಿಟ್ಟು
ಡೆವಲಪ್ಮೆಂಟು ಬೆಂಬಲ ಕೊಟ್ಟಿದ್ದಾರೆ ನಿಜ. ಒಂದು ಸಾರ್ವಭೌಮ ದೇಶದ ಒಳಗೆ ಈ ರೀತಿಯಾಗಿ ದಾಳಿ ಮಾಡೋದನ್ನ ಭಾರತ ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ, ಅದು ಕೂಡ ನಿಜ. ಆದ್ರೆ ಕತರ್ನ ಎಮೇರ್ಗೆ ಕಿವಿ ಹಿಂಡೋದನ್ನ ಮಾತ್ರ ಮೋದಿ ಮರೆತಿಲ್ಲ. ಭಾರತ ಎಲ್ಲಾ ವಿಧವಾದಂತಹ ಭಯೋತ್ಪಾದನೆಯನ್ನ ಖಂಡಿಸುತ್ತೆ ಅಂತ ಕೊನೆಯ ಸಾಲಿನಲ್ಲಿ ಬರೆದಿದ್ದಾರೆ. ಈ ಕತರ್ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇರೋದರ ಬಗ್ಗೆ ಭಾರತಕ್ಕೂ ಕೂಡ ಅಸಮಾಧಾನ ಇದೆ ಅನ್ನೋದನ್ನ ನರೇಂದ್ರ ಮೋದಿ ಅವರು ಈ ಮೂಲಕವಾಗಿ ಕನ್ವೆ ಮಾಡಿದ್ದಾರೆ. ಒಟ್ನಲ್ಲಿ ಇಸ್ರೇಲ್ ಕತರ್ನ ಮೇಲೆ ಮಾಡಿದಂತಹ ದಾಳಿ ಬಹಳ ದೊಡ್ಡ ಈವೆಂಟ್. ಇದು ಭವಿಷ್ಯದಲ್ಲಿ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗತ್ತೆ. ಕತರ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತಾ ಇಲ್ವಾ ಅದು ಬೇರೆ ಪ್ರಶ್ನೆ. ಈ ಒಂದು ಘಟನೆ ಇಡೀ ಮಿಡಿಲ್ ಈಸ್ಟ್ನ ಚಿತ್ರಣವನ್ನೇ ಬದಲು ಮಾಡುತ್ತೆ. ಇಷ್ಟು ದಿನ ನಾವು ಅಮೆರಿಕಾಗೆ ಬಕೆಟ್ ಹಿಡಿದ್ರೆ ಅಥವಾ ಅಮೆರಿಕದ ನಾಯಕತ್ವಕ್ಕೆ ನಾವು ಮಣೆ ಹಾಕಿದ್ದೆ ಆದ್ರೆ ನಾವು ಸೇಫ್ ಆಗಿರಬಹುದು, ಇಸ್ರೇಲ್ ದಾಳಿಯಿಂದ ಬಚಾವಾಗಬಹುದು ಅಂತ ಅನೇಕ ಗಲ್ಫ್ ರಾಷ್ಟ್ರಗಳು ಅಂದುಕೊಂಡಿದ್ವು. ಆದ್ರೆ ಇನ್ಮುಂದೆ ಅವರ ಭಾವನೆಗಳು ಬದಲಾಗತ್ತೆ. ಒಂದು ಹಂತದಲ್ಲಿ ಈ ಮಿಡಿಲ್ ಈಸ್ಟ್ನ ದೇಶಗಳ ನಿಷ್ಠೆ ಬದಲಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಅನೇಕ ದೇಶಗಳು ರಷ್ಯಾದತ್ತ ಗಮನ ಹರಿಸಬಹುದು, ಚೈನಾ ಈ ಒಂದು ಸ್ಪೇಸ್ ಅನ್ನು ಆಕ್ಯುಪೈ ಮಾಡಿಕೊಳ್ಳಬಹುದು, ಏನ್ ಬೇಕಾದ್ರೂ ಆಗಬಹುದು. ಭವಿಷ್ಯದಲ್ಲಿ ಈ ಎಲ್ಲಾ ಡೆವಲಪ್ಮೆಂಟ್ಗಳಿಗೂ ಕೂಡ ಇದೊಂದೇ ಘಟನೆ ನಾಂದಿ ಹಾಡಿದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.